ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾನ ಯೋಜನೆ ಒಂದೊಂದು ಸ್ಥಳಗಳಲ್ಲೂ ಒಂದು ಅಸೋಸಿಯೇಷನ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಅದೇ ರೀತಿ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ನಮ್ಮ ದೊಡ್ಡನಾಗಮಳದಲ್ಲಿ ನಾವೆಲ್ಲ ಮಾಡಿದ್ದೀವಿ. ಸೊ ಅದು ಏನಕ್ಕೆ ನಾವು ಮಾಡಬೇಕು ಅಸೋಸಿಯೇಷನ್ ಅಂತ ನೋಡಬೇಕಾದ್ರೆ, ಸ್ಥಳದಲ್ಲಿ ಎಲ್ಲರಿಗೂ ಒಂದೊಂದು ಮನೆಗೆ ಸ್ಟ್ರೈಟಾಗಿ ಮಾತುಕತೆ ಆಯ್ತಂದರೆ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಯಾವುದಾದ್ರೂ ತೊಂದರೆ ಇದ್ದರೆ ಅಲ್ಲಿ ಬಂದು ಇದು ಮಾಡಿದ್ರೆ ಪ್ರಾಬ್ಲಮ್ ಇವ್ರಿಗೆ ಗೊತ್ತಿಲ್ಲದೆ ಇವ್ರಿಗೆ ಗೊತ್ತಿದೆ, ಆ ಪ್ರಾಬ್ಲಮ್ನ ಅಲ್ಲಿ ಸಾಲ್ವ್ ಮಾಡಿ ಕ್ಲಿಯರ್ ಮಾಡ್ಬೋದು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ತೊಗೊಂಡು ಬಂದರೆ ನಮಗೆ ಏನಾಗುತ್ತೆ ಅಂದರೆ, ಒಂದು ಎಲ್ಲರೂ ಬಂದು ಅದನ್ನು ಪಾಲನೆ ಮಾಡಲೇಬೇಕು. ಸೊ ನಾನೊಂದು ನೀರು ಟ್ಯಾಂಕರ್ ಹೊಡಿತೀನಿ, ನೀನೊಂದು ಹುಡುಕೋ, ಆ ಥರದಲ್ಲಿ ಬರ್ತಾಯಿದ್ರೆ ಅದು ಸರಿಯಾದ ರೀತಿಯಲ್ಲೂ ಇರೋದಿಲ್ಲ. ಓಕೆ, ಇದು ಚಾಪ್ಟರ್ ಬೇರೆ ಬೇಡ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ನೆನ್ನೆ ತುಂಬ ಸಂತೋಷ. ಏನಕ್ಕೆ ಅಂದರೆ, ಹೋರಾಟ ಅಂತ ಒಂದು ಕಡೆ ತಿರುಗ್ತಾ ಇದ್ರು ಕೂಡ ನಮ್ಮ ಸ್ಥಳದಲ್ಲಿ ನಮ್ಮ ಮಕ್ಕಳು ಒಂದು ಕಾಂಪಿಟೇಷನ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ನಮ್ಮ ಸ್ಥಳದಲ್ಲಿ ನೆನ್ನೆ ಮಾಡಿದ್ವು. ಸೊ ಒಳ್ಳೆ ರೀತಿಯಲ್ಲಿ ಆಯಿತು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಮಕ್ಕಳು ಅಷ್ಟು ಸಂತೋಷ ಪಡ್ತಾಯಿದ್ರು. ಸ್ವಲ್ಪ ಮಕ್ಕಳು ಬಂದು ಇದೇ ಥರ ನೆಕ್ಸ್ಟ್ ಇಕ್ಬೇಕಂತೆ, ಅಂದರೆ ನೆಕ್ಸ್ಟ್ ವಾರ ಕೂಡ ಇಕ್ಬೇಕಂತೆ. ಸೊ ಆ ರೀತಿಯಲ್ಲಿ ಬಂದು ಮಕ್ಕಳಿಗೆ ಒಂದು ಸಂತೋಷ ಇತ್ತು. ಯಾಕಂದರೆ ಬರೀ ಮೊಬೈಲ್ ಅಂತ ನೋಡ್ತಾ ಇದ್ರು. ಬಟ್ ಒಂದು ಅಸೋಸಿಯೇಷನ್ ಮಾಡಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು, ಒಂದು ಒಳ್ಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಗೋಬೇಕು. ಸೊ ಅದೇ ರೀತಿಯಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಈ ಒಂದು ಕಾರ್ಯಕ್ರಮವನ್ನು, ಅಂದರೆ ಅದಕ್ಕೆ ಮುಂಚೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಆ ವಿಡಿಯೋ ತಮಗೆ ಕೊಡ್ತೀನಿ, ಇಲ್ಲಿ ನೋಡಿ. ಇದು ನಿಮಗೆ ಏನಕ್ಕೆ ಅಂದರೆ, ನಮ್ಮ ಸ್ಥಳದಲ್ಲೆಲ್ಲ ಪ್ರತಿಯೊಬ್ಬರು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಅದು ಸೆಕೆಂಡ್ರಿ. ಒಂದು 100 ಜನದಲ್ಲಿ ಒಂದು 5 ಜನ ಒಳ್ಳೇದು ಮಾಡಿದ್ರೆ ಕಂಪಲ್ಸರಿ ನಮ್ಮನ್ನು ಕೆಟ್ಟದಾಗೆ ಎಲ್ಲ ಕಡೆಯೂ ಹೇಳ್ಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ದಯವಿಟ್ಟು ಕಾರ್ಯಕ್ರಮಗಳನ್ನ ಒಳ್ಳೆ ರೀತಿಯಲ್ಲಿ ಮಾಡಿ. ನಾವು ನಿಮ್ಮ ಜೊತೆಲಿದ್ದೀವಿ, ನೋಡ್ಕೊರಿ.